ಶತ್ರು ನಿರ್ಮೂಲನಾ ಯಾಗ, ಅಘೋರ ಭದ್ರಕಾಳಿಯ ಈ ಶತ್ರು ನಿರ್ಮೂಲನಾ ಯಾಗ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದಾದರೂ ಯಾಕೆ? ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಹೇಟ್ ಹಾಕೋ ಜನಗಳು ತುಂಬ ಜನ ಇರ್ತಾರೆ, ಗೊತ್ತಾಗೋದಿಲ್ಲ. ನೀನು ಒಳ್ಳೆಯವನ ಕೆಟ್ಟವನ ಅಂತ ತಾಯಿ ಕೇಳಲ್ಲ. ನನ್ನ ಆರಾಧನೆ ಮಾಡ್ದ, ನನ್ನ ಹತ್ರ ವಿದ್ಯೆ ಕಲ್ತಿರೋ ಹುಡುಗರು ಇವತ್ತು ಪಾಠಶಾಲೆಯನ್ನು ಇಟ್ಟಿದ್ದಾರೆ, ಅವರೇ ಒಂದು ಸಂಸ್ಥಾಪನೆಯನ್ನು ಮಾಡ್ಕೊಂಡಿದ್ದಾರೆ. ಸುಮಾರು ಜನ ನೆಗೆಟಿವ್ ಕಮೆಂಟ್ಗಳನ್ನ ಹಾಕಿರೋದು ನೋಡಿದೆ. ಆಮೇಲೆ ಯಾವುದೋ ಒಂದು ಬೇರೆಯ ವಾಹಿನಿ ಇವ್ರ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡೋದನ್ನು ಕೂಡ ಕೇಳಿದೆ. ನನ್ನ ನೀನು ಟೆಸ್ಟ್ ಮಾಡಂಗೆ ಬಂದಿದ್ರೆ ದಯವಿಟ್ಟು ಓಪನ್ ಆಗಿ ಹೇಳ್ತೀನಿ, ನೀನೇ ಬಟನ್ ಕ್ಯಾಮ್ರಾ ಹಾಕೊಂಬಂದು ನನ್ನ ಮುಂದೆ ಕುತ್ಕೊಂಡ್ಬಿಡು. ನನಗೆ ಗೊತ್ತಾಗ್ಲೂ ಬೇಡ ನೀನು ಕ್ಯಾಮ್ರಾ ಹಾಕೊಂಬಂದಿ ಅಂತ. ನಾನು ಓಪನ್ ಆಗಿ ಕರೀತಾ ಇದ್ದೀನಿ, ಪ್ಲಾನ್ ಮಾಡೋದಲ್ಲ, ಡೈರೆಕ್ಟಾಗೆ ಬಾ, ಇಲ್ಲ ಇನ್ನು ಕಳಿಸು. ನನ್ನ ಒಂದು ಈ ಯಾಗ ಅತಿ ಭಯಂಕರವಾಗಿರುತ್ತೆ, ಅತಿ ಘೋರವಾಗಿರುತ್ತೆ, ಅತಿ ತುಂಬ ಈ ಥರ ಕೂಡ ಯಾಗ ಮಾಡ್ತಾರಾ ಅನ್ನೋ ಜನಗಳಿಗೆ ಒಂದು ಪರಿಕಲ್ಪನೆ ಕೂಡ ಕೊಡ್ತೀನಿ. ನಿಮ್ಮ ಶತ್ರುಗಳ ಒಂದು ಛಾಯಾಚಿತ್ರವನ್ನು ತೊಗೊಂಬರ್ಬೇಕಾಗತ್ತೆ, ಫೋಟೋ ಯಾರು ಅಂತ ಗೊತ್ತಾಗಬೇಕಲ್ವಾ. ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಪೂಜೆ ಮಾಡಿಸಿದ್ಮೇಲೆ ಶತ್ರು ಸಂಹಾರ ಒಂದೇ ಪೂಜೆಯಲ್ಲಿ ಮುಗಿಯುತ್ತಾ ಅಥವಾ 3 ವರ್ಷ ಆದಮೇಲೆ ಇದಕ್ಕೆ ಪವರ್ ಕಡಿಮೆ ಆಗುತ್ತಾ ಅಂತ ನನ್ನ ಮಾತಿನ ಪ್ರಶ್ನೆ. ಇಲ್ಲ ಅವ್ರಿಗೆ 10 ಜನ ಇರ್ಬೋದು, 5 ಜನ ಇರ್ಬೋದು, 50 ಜನ ಇರ್ಬೋದು, ನನಗೆ ಸಂಬಂಧ ಇಲ್ಲ. ಅಷ್ಟು ಜನ ನಿಮ್ಮ ಕಾಂಟ್ಯಾಕ್ಟ್ ಬರೋದು. ಇದನ್ನು ಲೈಟ್ಲ ಸುಮ್ಮನೆ ಅಲ್ಲಿ ಏನೋ ನಡೆಯುತ್ತೆ, ಇನ್ನೇನೋ ಮಾಡ್ಬಿಡ್ತೀವಿ, ಅಲ್ಲಿ ಸುಭಾಷ್ ಆಚಾರ್ಯ ಇನ್ನೆಂಗೋ ಇದ್ದಾನೆ ಅಂತ ಬರಕ್ಕೆ ಹೋಗ್ಬೇಡಿ, ದಯವಿಟ್ಟು ನೀವೇ ಹೋಗ್ಬಿಡ್ತೀರ.